ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತು ನಾವು ಈಚಲಕಾಯಿ ಕೊಯ್ಯಕ್ಕೆ ಹೋಗ್ತಾ ಇದ್ದೇವೆ. ಈಚಲಕಾಯಿ ನಮ್ಮಲ್ಲಿ ರೇರು, ಆದರೆ ಆಂಧ್ರ ಸೈಡು ಈ ಊರು ತುಂಬ ಈಚಲಕಾಯಿ ಮರದ್ದೇ ಹಬ್ಬ ಅಂತಲೇ ಹೇಳ್ಬೋದು. ನನ್ನ ತಂಗಿ ಗಂಡನ ಊರಲ್ಲಿ ಈಚಲಕಾಯಿನ ಕೊಯ್ಯಕ್ಕೆ ಹೋಗ್ತಾ ಇದ್ದೇವೆ. ಈಚಲಕಾಯಿ ನಾವು ಫಸ್ಟ್ ಟೈಮು ತಿನ್ನಕ್ಕೆ ಹೋಗ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಈಚಲಕಾಯಿನ ನೋಡಿರಲ್ಲ, ಈಚಲಕಾಯಿ ಯಾರೆಲ್ಲ ನೋಡಿಲ್ಲ ನೋಡ್ಕೊಬರೋಣ ಬನ್ನಿ. ಹಾಗೆಯೇ ಯಾರೆಲ್ಲ ನನ್ನ ಈ ಬ್ಲಾಗ್ ನೋಡ್ತಾ ಇದ್ದೀರಾ, ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್ಸ್. ಈಚಲಕಾಯಿ ಹೆಂಗಿರುತ್ತೆ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಫುಲ್ ಖುಷಿಯಾಗಿ ನೋಡ್ರಿ ನಮ್ಮ ತಿಮ್ಮನ್ ನೋಡ್ರಿ ಫ್ರೆಂಡ್ಸ್, ಆಂಧ್ರಕ್ಕೆ ಬಂದವನೆ. ಮಲ್ನಾಡ್ ಬಿಟ್ಟು ಆಂಧ್ರಕ್ಕೆ ಬಂದವನೆ. ಮಲ್ನಾಡ್ ಬಿಟ್ಟು ಬಲ್ಸಿಮಿಗೆ ಬಂದಾನೆ. ಇಲ್ಲೊಂದು ಹೆಣ್ಣು ನೋಡೋಣ ಅಂತ ಅದವಿ. ಅವನಿಗೆ ಬೇಡ ಈ ಊರಿಗೆ ಬಂದಿರೋದು ಇದೆ ಫಸ್ಟ್ ಟೈಮು. ನನಗೆ ತೆಲುಗು ಬರಲ್ಲ, ಅವರಿಗೆ ಕನ್ನಡ ಬರಲ್ಲ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಅಕ್ಕಪಕ್ಕದ ಮನೆ ಹುಡ್ರನ್ನ ಕರ್ಕೊಂಡು ಬಂದಿದ್ವಿ. ಅವರಿಗೆ ಕನ್ನಡ ಬರಲ್ಲ, ನಮಗೆ ತೆಲುಗು ಬರಲ್ಲ. ನನ್ನ ತಂಗಿಗೆ ತೆಲುಗು ಬರುತ್ತೆ, ಬಟ್ ನಮಗೆಲ್ಲ ಬರಲ್ಲ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನೀರು ಕಾಣ್ತಾ ಇತ್ತಲ್ಲ, ಅದಕ್ಕೆ ಅವನಿಗೆ ಫಿಶ ದಿಯಲ್ಲ ಐತಲ್ಲ ಈಸ್ಲು ಮರ. ಇಲ್ಲಿ ತಂತಿ ಬೆಲೆ ಐತೆ. ತಂತಿ ಬೆಲೆ ಇರೋದಕ್ಕೆ ನಾವು ಇಲ್ಲೇ ನಿಂತ್ಕೊಂಡ್ವಿ. ಅವರಲ್ಲಿ ತಂತಿ ಬೆಲೆ ದಾಟಿ ಹೋಗವ್ರೆ, ನಾವೆಲ್ಲ ಈಚೆ ಕಡೆನೇ ನಿಂತ್ಕೊಂಡ್ವಿ. ತಂತಿ ಬೆಲೆ ದಾಟಿ ಹೋಗೋಕ್ಕಾಗಲ್ಲ ಅಂತ ಹೇಳಿ, ಯಾಕಂದ್ರೆ ನೈಟಿ ಹಾಕೊಂಡ್ಬಂದಿದ್ವಿ. ಅದಕ್ಕೆ ದೊಡ್ಡ ತಂತಿ ಬೆಲೆ ಹಾಕ್ಬಿಟ್ಟವ್ರೆ, ದಾಟಕ್ಕಾಗಲ್ಲ ಅಂತ ನಾವು ಹೋಗಲಿಲ್ಲ. ನೋಡಿ ಈಸ್ಲ್ಯಾಂಡ್ ಕೊಯ್ತಾವ್ರೆ. ಈಸ್ಲ್ಯಾಂಡ್ ನಮ್ಮಲ್ಲಿ ಈಸ್ಲ್ಯಾಂಡ್ ರೇರ್, ಬಟ್ ಇಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಇದಾವೆ ಈಸ್ಲ್ ಮರಗಳು. ನೋಡಿ ಕೊಯ್ತಾವ್ರೆ, ಅದು ಮಟ್ಟಿಲಿ ಈಸ್ಲ್ಯಾಂಡ್ ಕೊಯ್ಯೋದು. ಎಲ್ಲ ಖಾಲಿ ಖಾಲಿ. ನಮ್ಮ ಕಡೆ ಆಗಿದ್ದರೆ ಬೋರ್ ತೆಗ್ಸಿ ಅಡಿಕೆ ಗಿಡಕ್ಕೆ ಎಷ್ಟು ನೆಡ್ತಿದ್ರೆ ಏನೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ಫುಲ್ ಎಲ್ಲ ಖಾಲಿ ಖಾಲಿ ಬಿಟ್ಟಿದ್ದಾರೆ. ನೋಡಿ ಎಲ್ಲ ಬಂಡೆಗಳು, ಜಾಗ ಎಲ್ಲ ಖಾಲಿ 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 ಐತೆ. ನೋಡಿ ಓಡ್ತಾ ಅವಳೆ ನನ್ನ ಮಗಳು, ಅವ್ರ ಮುಂದೆ ಹೋಗ್ತಾ ಇದ್ದಾರೆ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಈಸ್ಲ್ಯಾಂಡ್ ತಿನ್ನೋದಕ್ಕೆ. ನಮ್ಮೂರಲ್ಲಿ ಒಂದೇ ಒಂದು ಮರ ಇತ್ತು, ಬಟ್ ಅದೇನೋ ಅಷ್ಟೊಂದು ಹಣ್ಣು ಬಿಡ್ತಿರ್ಲಿಲ್ಲ, ಕಾಯಿ ಬಿಡ್ತಿರ್ಲಿಲ್ಲ. ಇಲ್ಲಂತೂ ತುಂಬ ಇದ್ದಾವೆ ಫ್ರೆಂಡ್ಸ್. ಎಷ್ಟಿದ್ದಾವೆ ಅಂದರೆ ಎಲ್ಲಿ ನೋಡಿದ್ರೆ ಈಸ್ಲು ಮರಗಳೇ, ರಾಶಿ ರಾಶಿ ಈಸ್ಲು ಮರಗಳು ಇದ್ದಾವೆ ಇಲ್ಲಿ. ಎಷ್ಟಾದರೂ ಹಣ್ಣು ತಿನ್ಬೋದು ಈಸ್ಲಣ್ಣ ಬಂದರೆ. ಈ ಊರು ಬೆಂಗಳೂರಿಂದ 2.5 ತಾಸಾಗುತ್ತೆ ಈ ಊರು. ನೋಡಿ ಚೆನ್ನಾಗಿದೆ ಮಾತ್ರ, ಆದರೆ ಸೆಕೆನಪ್ಪ. ಇಲ್ಲಂತೂ ತುಂಬ ಬಿಸಿಲು ಇರೋಕ್ಕಾಗಲ್ಲ ಅಪ್ಪ. ನಮ್ಮೂರಲ್ಲಿ 3 ದಿನ ಬರೋ ಬಿಸಿಲು ಇಲ್ಲಿ ಒಂದೇ ದಿನಕ್ಕೆ ಬರುತ್ತೆ ಅಂತ ಅನ್ನಿಸ್ತು. ಅಷ್ಟು ಬಿಸಿಲೈತೆ, ತುಂಬ ಬಿಸಿಲು. ಹೊರಗೆ ಆಚೆ ಕಾಲು ಇಡೋಕ್ಕೆ ಆಗಲ್ಲ. ಏನೊಂದು 6:15ಗೆ ಇನ್ನು ಬಿಸಿಲು ಸ್ಟಾರ್ಟ್ ಆಗುತ್ತೆ. ಇವಾಗ ಆಗಲೇ 5:30 ಆಗೈತೆ, ಆದ್ರೂ ನೋಡಿ ಬಿಸಿಲೈತೆ. ಆದರೂ ಬಂದಿದ್ದೀವಿ, ಒಳಗೆ ಕೂತ್ಕೊಳ್ಳೋಕ್ಕಾಗಲಾರ್ದೆ ಬೇಜಾರು. ಅದಕ್ಕೋಸ್ಕರ ಈಸ್ಲ್ಯಾಂಡ್ ಕೊಯ್ಯಕ್ಕೆ ಬಂದಿದ್ದೀವಿ. ಈಸ್ಲ್ಯಾಂಡ್ ಇನ್ನೂ ಹೋಗ್ತಾ ಇದ್ದೀವಿ, ಸಿಕ್ಕಿಲ್ಲ. ಟೇಸ್ಟ್ ನೋಡೋಣ ಈಸ್ಲ್ಯಾಂಡಿನ ಟೇಸ್ಟ್ ಹೆಂಗೆ ಇರ್ತೈತೆ ಅಂತ ಹೇಳಿ. ಎಷ್ಟು ಚೆನ್ನಾಗವೆ, ಮೇಲವೆ ಅವು ಕೊಯ್ಯೋದು. ಇಲ್ಲಿ ಯಾರೊಬ್ರು ಏಣಿ ತಂದವರೇ ಕೊಡ್ತಾರೆ ಏನೋ, ನೋಡಬೇಕು. ನೋಡಿ ಹೆಂಗಿದಾವೆ ಅಂತ ಹೇಳಿ, ಕೆಂಪುಗವೆ ನೋಡಿರಿ ಎಷ್ಟು ಚೆನ್ನಾಗವೆ ಅಂತ ಹೇಳಿ. ನೋಡಿ ಇವೆಲ್ಲನೂ ಮರ, ಈಚಲು ಮರನೇ. ತುಂಬ ಮರ ಇದ್ದಾವೆ ಅಂತಲೇ ಹೇಳ್ಬೋದು ಈಚಲು ಮರ ಇಲ್ಲಿ. ನೋಡಿ ಎಲ್ಲ ಈಚಲು ಮರನೇ. ನೋಡಿ ಇದೆಲ್ಲ ಈಚಲು ಮರನೇ, ಎಲ್ಲ ಈಚಲು ಮರನೇ. ಕೊಟ್ಟವ್ರೆ ನೋಡಿ, ಕೊಟ್ಟು ಇಟ್ಟೋಗಿದ್ದಾರೆ. ಇಲ್ಲಿ ಆಗಲೇ 5:30 ಆಗೈತೆ. ಈಗಾಗಲೇ ನೀರ ಕಟ್ಟಕ್ಕೆ ಬಂದರೆ ಒಬ್ಬರು ಏಣಿ ತೊಗೊಂಡು ಏಣಿ ಕೊಡ್ತಾರೆ ಅಂತ ನಾವು ಬಂದ್ವಿ. ಆದರೆ ಹಣ್ಣು ಚೆನ್ನಾಗಿರಲ್ಲ, ಆ ಕಡೆ ಹೋಗಿ ಆ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ ಹಣ್ಣು ಅಂತ ಹೇಳಿದರು. ನೋಡಿ ಕಟ್ತಾ ಇದ್ದಾರೆ ಕೊಯ್ದುಬಿಟ್ಟು. ಇದು ನಾವು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಈ ಥರ ಎಕ್ಸ್ಪೀರಿಯನ್ಸು.
ನಾವು ಒಂದು ಕುಡಿಬೇಕು ಅಂತ ಅಂದ್ಕೊಂಡಿವಿ. ನೋಡಿ ಬೆಳ್ ಕರ್ಲೆ ಸೂರ್ಯ ಊಟ ಮುಂಚೆ ಕುಡಿಬೇಕಂತೆ, ತುಂಬ ಚೆನ್ನಾಗಿರುತ್ತಂತೆ. ನಾವು ಬಂದ್ವಲ್ಲ ಅಲ್ಲಿ ಮಟ್ಟಿಲ್ ಕೊಯ್ತಾ ಇದ್ರಲ್ಲ, ಅವರಿಗೆ ಸಿಕ್ಕಿರೋ ಹಣ್ಣು ತುಂಬ ಚೆನ್ನಾಗಿತ್ತು ಟೇಸ್ಟು. ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಒಂದು ಈ ಥರದ ಮರ ಐತೆ, ಅದು ಈಚಿನ ಮರ ಅಂತಲೇ ಹೇಳ್ತಿದ್ರು. ಒಂದು ಕಾಯಿನೂ ಬಿಟ್ಟಿಲ್ಲ, ಇದುವರೆಗೂ ಟೇಸ್ಟ್ ನೋಡಿಲ್ಲ ಅಂತಲೇ ಹೇಳ್ಬೋದು. ಸೇಮ್ ಖರ್ಜೂರದ ಜಾಗ ಚೆನ್ನಾಗಿಲ್ಲ ಅಂತ ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಬಂಡೆ ಮೇಲೆ ಕೂತ್ಕೊಂಡ್ವಿ. ಬಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಬಂಡೆ ಮನೇಲಿ ಕಲ್ಲು ಹಾಕ್ಸ್ತಾರಲ್ಲ ಅದೇ ಥರ ಐತೆ. ಜೊತೆಗೆ ಈ ಮಕ್ಳುಗಳ ದಾಟ. ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ಬೋದು ನೋಡಿ ಇಲ್ಲಿ ಬಂದು ಬಂಡೆ ಮೇಲೆ. ಬೀಜ ಹೋಗ್ಬಿಡ್ಬೇಕಾ? ಚಲೋ ಇದಾವ, ನಾ ಸುಮಾರು ತಿಂದೆ. ಅದು ಕಾಯಿ ನೀವೆಲ್ಲ ಕೊಯ್ಬೇಡ್ರಿ ಮಗ, ಕಾಯಿ ಇಲ್ಲೇ ಇದಾವೆ. ಓ ಇಲ್ಲಿ ನೋಡಿಲ್ಲಿ, ಅದು ಕಾಯಿ ಮಗ, ಅದು ಕೊಯ್ಬೇಡ, ಕೊಯ್ಬೇಡ. ಯಾಕೆ ಹಣ್ಣಾಗ್ತಾವ? ಹಿಂದಕ್ಕೆ ಬಿಡ್ತಾನ. ನೋಡಿ ಫುಲ್ ಬ್ರೌನ್ ಕಲರ್ ಆಗಿದೆ ಅಲ್ಲ, ಅದಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಥರ ಬ್ರೌನ್ ಕಲರ್ ಆದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಹಿಂಗೆ ತೆಲ್ಗಿ ಅವ್ನು ಅಲ್ಲೇ ಆಲ್ರೆಡಿ ಇದಾನಲ್ಲ, ಮತ್ತೆ ಅಲ್ಲಿ ಹೋಗಿದ್ದಾನೆ. ತುಂಬ ಬಡದು ಈಜ್ಗನ್ ಗೂಡು ಒಂದು 15-20 ಗೂಡು ಒಂದೇ ಬದಿಗೆ. ಹೌದಾ? ಗೂಡು ಅಂದರೆ ಅದು ಇದ್ದೇದೇನೋ ಗೊತ್ತಿಲ್ಲ, ಮುಟ್ಟಕ್ಕೆ ಹೋಗಿಲ್ಲ ಹೆಚ್ಚು, ಒಂದು 2 ಹಣ್ಣು ಮುಟ್ಟಿದ್ದೀನಿ. ನಮ್ಮ ಜಾನ್ವಿ ಇಲ್ಲಿ ಗುಂಪಾಗಿ ತುಂಬ ಮರಗಳಿದ್ದಾವೆ. ಇಲ್ಲಿ ಮರಗಳು ಫ್ರೆಂಡ್ ಫುಲ್ ಅಂದರೆ ಫುಲ್ಲು ಇಲ್ಲೆಲ್ಲ ಅವೇ ಗಿಡ ಅಂತಲೇ ಹೇಳ್ಬೋದು. ನೋಡ್ರಿ ಎಷ್ಟು ಗಿಡ ಇವೆ ಅಂತೇಳಿ, ಫುಲ್ ಅವೇ ಗಿಡ ಇದಾವೆ. ಏನಿದಾವ ಗೊತ್ತಿಲ್ಲ, ಒಟ್ಟು ನಾವಂತೂ ಬಂದಿದ್ದೀವಿ. ಗಂಡಸರು ಬಂದವರು, ಅವ್ರ ಜೊತೆ ನಾನು ಬಂದಿದ್ದೀನಿ. ಅವನ್ನೆಲ್ಲ ಮಕ್ಕಳನ್ನೆಲ್ಲ ಅಲ್ಕೊಂಡ್ರಿಸಿ ಅವರಲ್ಲಿ ಬಡ್ಕೊತವ್ರೆ ಅನೇ ಅಂತ. ಹೌದಾ? ಮತ್ತೆ ಎಲ್ಲ ಕೆಳಗಡೆ ಬೀಳ್ತಾವೆ. ಈ ಮರದ ಹಣ್ಣು ತುಂಬ ಚೆನ್ನಾಗಿರ್ತಾವಂತೆ. ಕಾಯಿ ಕೊಯ್ಕೊಂಡೋಗಿ ಇಟ್ಕೊಂಡ್ರು 2-3 ದಿನದಲ್ಲಿ ಹಣ್ಣಾಗ್ತಾವಂತೆ. ಒಂದು ಆ ಹುಡುಗ ಮರ ಹತ್ತಿದ್ದ. ಮರದಲ್ಲಿ ಮಾತ್ರ ಮುಳ್ಳಿರ್ತವೆ, ಹುಷಾರಾಗಿ ಎಕ್ಸ್ಪೀರಿಯನ್ಸ್ ಇರೋರೇ ಹತ್ತಿ ಕೊಯ್ಬೇಕು. ಆ ಹುಡುಗಗೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ, ಯಾಕೆಂದರೆ ಅವರು ಅಲ್ಲೇ ಹುಟ್ಟು ಬೆಳೆದಿರ್ತಾರಲ್ಲ, ಅವ್ರಿಗೆ ಅದೆಲ್ಲ ಗೊತ್ತಿರುತ್ತೆ. ಅವನು ಮರ ಹತ್ತಾ ಇದ್ದಾನೆ. ಮತ್ತು ಹಾವಿರ್ತಾವಂತೆ, ಹುಷಾರಾಗಿ ಹ್ಯಾಂಡ್ಲು ಮಾಡಬೇಕು ಈ ಮರದಲ್ಲಿ. ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವನು ಬೇಡ ಅಂತ ಅಂದ್ರೂ ಈ ಮರದಲ್ಲಿ ತುಂಬ ಚೆನ್ನಾಗಿರ್ತವೆ ಅಂತ ಹೇಳಿ ಮರ ಹತ್ತಿ ಕೀಳ್ತಾವನೆ. ಮರ ಹತ್ತಿ ತುಂಬ ಅಂದರೆ ತುಂಬ ಕಿತ್ತ. ಎಷ್ಟಂದರೆ ಒಂದು ಚೀಲದಷ್ಟು ನಾವು ತಂದ್ವಿ ಅಂತಲೇ ಹೇಳ್ಬೋದು. ನನ್ನ ಪಕ್ಕ ಒಂದು ಚಿಕ್ಕ ಮರ ಐತೆ, ಚಿಕ್ಕ ಮರದಲ್ಲ ಇದ್ದಾವೆ ಅಂತ ನನ್ನ ತಮ್ಮ ನೋಡ್ತಾ ಇದ್ದಾನೆ. ನೋಡಿ ಇವನು ಹತ್ತವನೇ ಮರ. ಅವನಿಗೆ ಕನ್ನಡ ಬರಲ್ಲ, ನಮಗೆ ತೆಲುಗು ಬರಲ್ಲ. ಚೆನ್ನಾಗಿತ್ತು ನೋಡಿ. ಇದೆಲ್ಲ ಒಣಗೋಗಿರೋದೆಲ್ಲ ತಿನ್ನಲ್ಲ, ಹಣ್ಣಷ್ಟೇನೆ. ನೋಡಿ ಅವನು ಕೊಯ್ತಾ ಇದ್ದಾನೆ. ಕಾಯಿ ಪೂರ್ತಿ ಏನು ಹಣ್ಣಾಗಿಲ್ಲ, ಅಲ್ಲೊಂದಿಲ್ಲೊಂದು ಹಣ್ಣಾಗಿದ್ವು. ಈ ಮರದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಅವನು ಫುಲ್ ಮರ ಹತ್ತಿ ಕೊಯ್ತಾವನೆ. ಅವನು ಇನ್ನೂ ಫುಲ್ ಕೊಯ್ತೀನಿ ಅಂತ ಹೇಳ್ತಿದ್ದ. ನಾವೇನೇ ಅಪ್ಪ ಸಾಕು, ಇಷ್ಟು ತಿನ್ನೋರೆ ಯಾರಿಲ್ಲಪ್ಪ. ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಇವು ಹೀಟು, ತುಂಬಾ ಹೀಟ್, ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತಂತೆ. ಅದಕ್ಕೋಸ್ಕರ ಇದು ಲಿಮಿಟಲ್ಲಿ ತಿನ್ನಬೇಕು. ನೋಡಿ ಕಿತ್ತು ಎಸಿತಾವನೆ. ಅಷ್ಟೇ ಹೆಲ್ತಿಗೆ ಒಳ್ಳೇದು ಈಜ್ಲಣ್ಣು ಅಂತಲೇ ಹೇಳ್ಬೋದು. ನೋಡಿ ಈ ಮರದಲ್ಲಿ ತುಂಬ ಚೆನ್ನಾಗಿರುತ್ತಂತೆ ಹಣ್ಣು. ಹಾಗೆಯೇ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಸಹ. ಇದು ಸ್ವಲ್ಪ ತಂದೆ ಮೇಲೆ ಮಕ್ಕಳನ್ನ ಕೂರ್ಸಿ ಬಂದಿದ್ದೀವಿ. ಅವರಲ್ಲಿ ಅಳ್ತಾವ್ರೆ, ಬಾರಮ್ಮ ಅಂತ ಹೇಳಿ. ನಾನು ಇಲ್ಲಿ ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ ಅಂತ ಬಂದರೆ ಅಲ್ಲಿ ಅಳ್ತಾ ಇದ್ದಾಳೆ. ಅವನು ಎಷ್ಟೊಂದು ಕೊಯ್ದ ಅಂದರೆ ಇಲ್ಲೇ ಇದೊಂದು ಮರದಲ್ಲೇ ಒಂದು ಚೀಲ ಆಗೋಷ್ಟು ಕೊಯ್ದ. ಇದು 1 2 or 3 days ಇಟ್ಟರೆ ಹಣ್ಣಾಗುತ್ತಂತೆ. ಅಲ್ಲೊಂದಿಲ್ಲೊಂದು ಹಣ್ಣಾಗಿತ್ತು ನೋಡಿ. ಈ ಥರ ಕೊಂಚಲಾಗಿ ಕೊಯ್ಬೇಕು, ಎತ್ಕೊಬರೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನನ್ನ ತಮ್ಮ ಕ್ಯಾಚ್ ಹಿಡಿಯೋಕೆ ನಿಂತ ನೋಡ್ರಿ.
ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಈಸ್ಲಣ್ಣು ಕೊಯ್ಯಕ್ಕೆ ಬಂದಿರೋದು. ಹಾಗೆಯೇ ಒಂದು ನೀರನ್ನು ಕುಡಿಬೇಕು ಹೇಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಚಿಕ್ಕ ಮರ ಇತ್ತು, ಚಿಕ್ಕ ಮರದಲ್ಲೇ ಬುಡ್ದಾಗೆ ಕಾಯಿ ಬಿಟ್ಟು ಹೇಳಿ ಹತ್ರ ಬಂದ್ವು. ಫುಲ್ ಹಣ್ಣಾಗಿದ್ದಾವೆ. ಆ್ಯಕ್ಚುಲಿ ಇವು ಚೆನ್ನಾಗಿರ್ತವೆ ಅಂತ ಹೇಳಿ ನೋಡಿ, ಹಣ್ಣಾಗಿದ್ದಾವೆ ಚೆನ್ನಾಗಿರ್ತವೆ ಅಂತ ಹೇಳಿ ಕಿತ್ಕೊಳ್ಳೋಣ ಅಂತ ಹೇಳಿ ಒಂದು ಕವರ್ ತಗೊಂಡು ಕಿತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರೆ ಅಷ್ಟೊತ್ತಿಗೆ ನನ್ನ ತಂಗಿ ಗಂಡ ಬಂದು ಅವರೆಲ್ಲ ಅಲ್ಲಿ ಅವರೇ ಅಲ್ವಾ, ಅವರು ಪೂರ್ತಿ ಸೈಡ್ ಮಾಡಿ ಕೀಳ್ತಾ ಇದ್ರು ನೋಡಿ, ಕೀಳ್ತಾ ಇದ್ದಾರೆ ಒಂದೊಂದೇ. ಇದೂ ಚೆನ್ನಾಗಿತ್ತು. ತುಂಬ ಚಿಕ್ಕ ಮರ ಅದರಲ್ಲೇ. ಹಾಗೆಯೇ ಇದು ಹೆಲ್ತಿಗೆ ತುಂಬ ಒಳ್ಳೇದಂತೆ ಈಚಲು ಹಣ್ಣು. ಆದರೆ ಇದರಿಂದ ಏನೆಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಡೇಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಚಿಕ್ಕ ಮರ ಐತೆ, ಎಷ್ಟೊಂದು ಹಣ್ಣು ಬಿಟ್ಟವೆ ಅಂತ ಹೇಳಿ ಅವ್ರು ಫುಲ್ ಕೀಳ್ತಾ ಇಲ್ಲ, ಹಣ್ಣು ಅಷ್ಟೇ ಕಿತ್ಕೊತಾ ಇದ್ದಾರೆ ಸಾಕು ಅಂತ ಹೇಳಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಆದರೂ ಇಂಥ ಬಿಸಿಲಾಗೆ ಈಚಲನ್ನು ಕೊಯ್ಯಕ್ಕೆ ಬಂದಿದ್ದು ಇಲ್ಲ 5:30 ಆಗೈತೆ. ಆದ್ರೂ ಎಷ್ಟು ಬಿಸಿಲು, ತುಂಬ ಅಂದರೆ ತುಂಬ ಬಿಸಿಲಪ್ಪ. ಇವ್ರು ಇಲ್ಲಿ ಕೂರ್ಸೋಗಿದ್ವಿ ಎಲ್ಲ ತಂತನು ಒಂದೊಂದೇ ಇಡ್ತಾ ಇದ್ದೀವಿ ನೋಡಿ, ಬಿಡಿಸ್ತಾ ಇದ್ದೀವಿ. ಹಣ್ಣೆಲ್ಲ ಬಿಡಿಸ್ಕೊಂಡು ಕಾಯೆಲ್ಲ ಒಂದು ಚೀಲದಲ್ಲಿ ತುಂಬ್ಕೊಂಡ್ವಿ. ಹಣ್ಣು ಕಾಯಿ ನೋಡಿ, ಇದು ಚೆನ್ನಾಗಿರುತ್ತಂತೆ, ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರಲ್ಲ ಅಂತ ಹೇಳಿ ಅವರು ಹೇಳ್ತಿದ್ರು. ನಮಗೆ ಗೊತ್ತಾಗಲ್ಲ ಅದು, ತಿಂದು ನೋಡಾದ್ಮೇಲೆ ಟೇಸ್ಟ್ ನೋಡಾದ್ಮೇಲೆ ನಾವು ಇದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಸಾಧ್ಯ. ನಾವೆಲ್ಲ ಕೂತ್ಕೊಂಡು ತಿಂತಾ ಇದ್ದೀವಿ. ಅನ್ಸುತ್ತೆ ಇಷ್ಟೇ ಶಾರ್ಟ್ ಮೂವಿ ಏನಾದರೂ ಮಾಡಬೇಕು ಅಂತ ಅಂದರೆ ಇಲ್ಲಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಬಂಡೆ ಮೇಲೆ ಹಂಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆದರೆ ತಂಪೊತ್ತಲ್ಲ ಆದರೆ ಓಕೆ, ಬಿಸಿಲು ಹೊತ್ತಲ್ಲ ಆದರೆ ಕೂರೋಕ್ಕಾಗಲ್ಲ, ತುಂಬ ಬಿಸಿಲು ಹೊಡೆಯುತ್ತೆ ಇಲ್ಲಿ. ಹಾಗೆಯೇ ಇಲ್ಲಿ ತುಂಬ ಬಿಸಿಲು ಸಹ. ಇಲ್ಲಿ ಲೈಫು ಹೇಗೆ ಲೈಫ್ ಮಾಡ್ತಾರಂತ ನನಗೆ ಈ ಬಿಸಿಲಲ್ಲಿದ್ದು ಅನ್ನಿಸ್ತು. ಯಾಕೆಂದರೆ ಅದು ಅಲ್ಲಿ ಅವ್ರು ಹೊಂದ್ಕೊಂಡಿರ್ತಾರೆ, ನಮಗೆಲ್ಲ ಇವೆಲ್ಲ ಇಟ್ಟರೆ ಹಣ್ಣಾಗ್ತಾವಂತೆ. ನಾಳೆ ನಾಡಿದ್ದು ಕೊಯ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲ ತಗೊಂಡು ಮನೆಗೆ ಟಾಟಾ ಬೈ ಬೈ ಹೋಗ್ತಾ ಇದ್ದೀವಿ. ನಾನು ಇಟ್ಕೊಂಡಿಲ್ಲ, ನಾನು ಪಾಪುನ ಹೆಚ್ಕೊಂಡಿದ್ದೀನಿ, ಇನ್ನೆಲ್ಲ ಹಿಡ್ಕೊಂಡು ನಾನು ನಿಮಗ ತಮ್ಮನ ಹೆಚ್ಕಿಬೇಕು ನಾನು. ಟಾಟಾ.